ಜ್ಯೋತಿಯ ತಾಯಿ ಅಂದರೆ ನಮ್ಮ ಸೋದರತ್ತೆ 15 ದಿನದಲ್ಲಿ ಬೆಂಗಳೂರಿನಿಂದ ವಾಪಸ್ ಬಂದರು. ಆ ನಂತರ ನಮಗೆ ಸಂಭೋಗಿಸಲು ಹೆಚ್ಚು ಅವಕಾಶವೇ ಸಿಗಲಿಲ್ಲ. ಎಲ್ಲಾದರೂ ಒಮ್ಮೆಮ್ಮೆ ಅತ್ತೆ ಹೊರಗೆ ಹೋದರೆ ನಾವು ಬೇಗನೆ ನಮ್ಮ ಕೆಲಸವನ್ನು ಮುಗಿಸುತ್ತಿದ್ದೆವು. ಸಮಯದ ಅಭಾವ ಇರುವುದರಿಂದ ಅವಳು ಹೆಚ್ಚಾಗಿ ನನ್ನ ತುಣ್ಣೆಯನ್ನು ಬಾಯಿಯಲ್ಲಿ ಚಿಪಿಯೇ ರಸ ತೆಗೆದು ಕುಡಿಯುತ್ತಿದ್ದಳು. ಹೀಗೆ 1 ವರುಷ ಕಳೆದು ಹೋಯಿತು. ಅಷ್ಟರಲ್ಲಿ ನನ್ನ ದ್ವಿತೀಯ ಪಿಯುಸಿ ಎಕ್ಸಾಮ್ ಬರೆದು ರಿಸಲ್ಟ್ಗಾಗಿ ಕಾಯುತ್ತಿದ್ದೆ. ಅದು ಏಪ್ರಿಲ್ ತಿಂಗಳು, ನಮ್ಮ ಕಡೆ ಹೆಚ್ಚಾಗಿ ಮದುವೆ ಆಗುವ ಸಮಯ. ಜ್ಯೋತಿ ಕೂಡ ತನ್ನ ಸೆಕೆಂಡ್ ಇಯರ್ ಬಿಎಸ್ಸಿ ಎಕ್ಸಾಮ್ ಬರೆದು ಇನ್ನೇನು ಕೆಲವೇ ದಿನಗಳಲ್ಲಿ ಬಿಎಸ್ಸಿ ಫೈನಲ್ ಇಯರ್ಗೆ ಹೋಗುವವಳಿದ್ದಳು. ರಿಸಲ್ಟ್ ಬರಲು ಇನ್ನು 2 ತಿಂಗಳು ಇದ್ದಿದ್ದರಿಂದ ಜಿಮ್ ಜಾಯಿನ್ ಆದೆ. ಯಾವುದೋ ಒಂದು ಸಂಬಂಧಿಕರ ಮದುವೆಯಲ್ಲಿ ಜ್ಯೋತಿಯನ್ನು ರಾಜೇಶ್ ಎಂಬಾತ ಇಷ್ಟಪಟ್ಟು ಮದುವೆಯ ಪ್ರಸ್ತಾಪವನ್ನು ಅವಳ ತಾಯಿಯ ಮುಂದೆ ಇಟ್ಟನು. ಅವಳ ಓದು ಇನ್ನೂ 1 ವರ್ಷ ಇರುವುದರಿಂದ ಮೊದಲು ಬೇಡವೆಂದರೂ ಅವಳ ಅಣ್ಣ ಹುಡುಗನ ಬಿಸಿನೆಸ್ ಹಾಗೂ ಅವನ ಫ್ಯಾಮಿಲಿ ನೋಡಿ ತಾಯಿಯನ್ನು ಮದುವೆಗೆ ಒಪ್ಪಿಸಿದ. ಜ್ಯೋತಿಯ ಅಣ್ಣ ಕೂಡ ತನ್ನ ಜವಾಬ್ದಾರಿಯಿಂದ ಮುಕ್ತನಾಗಲು ಬಯಸಿದ್ದ. ರಾಜೇಶ್ ಒಳ್ಳೆಯ ಹುಡುಗ, ಮುಂಬೈನಲ್ಲಿ 2 ಹೋಟೆಲ್ಗಳ ಮಾಲೀಕನಾಗಿದ್ದ. ಹೀಗೆ ಜ್ಯೋತಿಯ ಮದುವೆಯೂ ಕೂಡ ಅವಸರವಸರ ಆಗಿ ನಡೆದು ಹೋಯಿತು. ಮದುವೆಯ 2 ದಿನದ ಮೊದಲು ಅವಳನ್ನು ಯಾರೂ ಇಲ್ಲದ ಸಮಯ ನೋಡಿ ನಮ್ಮ ಮನೆಯಲ್ಲಿ 2 ಬಾರಿ ತುಲ್ಲು ಹರಿಯುವವರೆಗೆ ಸಂಭೋಗಿಸಿದೆ. ಜಿಮ್ಗೆ ಹೋಗುತ್ತಿದ್ದರಿಂದ ಶರೀರದಲ್ಲಿ ಇನ್ನಷ್ಟು ತಾಕತ್ ಬಂದಿರುವುದರಿಂದ ಅವಳ ಸಣ್ಣನೆಯ ಶರೀರವನ್ನು ಎತ್ತೆತ್ತಿ ಹೊಡೆದು ಹಣ್ಣುಗಾಯಿ ನೀರುಗಾಯಿ ಮಾಡಿಸಿದ್ದೆ. ಅದೇ ನನ್ನ ಉಡುಗೊರೆ ಆಗಿತ್ತು. ಇಬ್ಬರಿಗೂ ಬೇಸರ ಆದ್ರೂನೂ ಏನು ಮಾಡುವಂತಿರಲಿಲ್ಲ. ಯಾಕೆಂದರೆ ಅವಳು ನನಗಿಂತ 2 ವರ್ಷ ದೊಡ್ಡವಳು ಹಾಗೂ ನಾನು ಕೂಡ ಇನ್ನೂ ಜೀವನದಲ್ಲಿ ಸರಿಯಾಗಿ ನಿಂತುಕೊಂಡಿಲ್ಲ. ಎಲ್ಲೋ ಒಂಥರ ನನಗೆ ಅವಳಲ್ಲಿ ಅರಿವಿಲ್ಲದೆ ಪ್ರೀತಿ ಮೂಡಿತ್ತು. ಮದುವೆಗೆ ಸುಮತಿ, ಅವಳ ಗಂಡ, ಅಣ್ಣ ಹಾಗೂ ಅತ್ತಿಗೆ ಎಲ್ಲರೂ ಬಂದಿದ್ದರು. ಸುಮತಿ ನೋಡಲು ಇನ್ನೂ ಸುಂದರವಾಗಿ ದಷ್ಟಪುಷ್ಟವಾಗಿ ಬೆಳೆದಿದ್ದಳು. ಸಿಟಿಯಲ್ಲಿ ಇರುವುದರಿಂದ ಅವಳ ಮೈ ಬಣ್ಣದಲ್ಲಿ ಕೂಡ ಬದಲಾವಣೆಯಾಗಿತ್ತು. ಅವಳು ಇನ್ನೂ ಸ್ವಲ್ಪ ಬೆಳ್ಳಗಾಗಿದ್ದಳು. ಅವಳ ತಿಕ್ಕಗಳು ನಡೆಯುವಾಗ ನರ್ತಿಸುತ್ತಿದ್ದವು. ಅದನ್ನು ನೋಡಿ ನನ್ನ ತುಣ್ಣೆ ಕುಣಿಯುತ್ತಿತ್ತು. ಮದುವೆಯ ಅವಸರದಲ್ಲಿ ಅವಳಿಗೆ ಹೆಚ್ಚು ಸಮಯ ಸಿಗದೇ ಇರುವುದರಿಂದ ಜಾಸ್ತಿ ಮಾತಾಡಲು ಆಗಲಿಲ್ಲ ಹಾಗೂ ಅವಳ ಗಂಡ ಕೂಡ ಇರುತ್ತಿದ್ದರಿಂದ ಅವಕಾಶವೇ ಸಿಗಲಿಲ್ಲ. ಸುಮತಿ ನನ್ನನ್ನು ನೋಡಿ ಏನೋ ದೊಡ್ಡದಾಗಿ ಬೆಳೆದು ಬಿಟ್ಟಿದ್ದೆ, ಅಮ್ಮ ಏನನ್ನು ತಿನ್ನಿಸ್ತಾರೆ ಅಂತ ಚೇಷ್ಟೆ ಮಾಡುತ್ತಿದ್ದಳು. ಮದುವೆ ಮುಗಿದು 1 ವಾರದಲ್ಲಿ ಎಲ್ಲರೂ ಸಿಟಿಗೆ ತೆರಳಿದರು. ಹಾಗೆ ಜ್ಯೋತಿ ಕೂಡ ಹೊರಟು ಹೋದಳು. ನಾನು ಅವಳು ಹೋಗುವ ದಿನ ಬೇಕಂತಲೇ ಹೊರಗೆ ತಿರುಗಾಡಲು ಹೋಗಿದ್ದೆ. ಹಾಗಾಗಿ ಅವಳನ್ನು ಬೀಳ್ಕೊಡುವ ಸಮಯದಲ್ಲಿ ನಾನಿರಲಿಲ್ಲ. ಅದೇ ಸ್ವಲ್ಪ ದಿನದ ನಂತರ ನನ್ನ ರಿಸಲ್ಟ್ ಬಂತು. 88% ಬಂದಿದ್ದರಿಂದ ನಮ್ಮ ತಂದೆ ಇಂಜಿನಿಯರಿಂಗ್ ಮಾಡಲು ಸಲಹೆ ನೀಡಿದರು. ನನಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಬೆಂಗಳೂರಿನ ಎಂಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿತು. ನಮ್ಮ ಅಮ್ಮ ಹಾಗೂ ತಂದೆ ಸ್ವಲ್ಪ ತಲೆಬಿಸಿಯಲ್ಲಿದ್ದರು. ಯಾಕೆಂದರೆ ಇವತ್ತಿನವರೆಗೆ ಅವರು ನನ್ನನ್ನು ಎಲ್ಲಿಗೂ ದೂರ ಕಳಿಸಿದವರಲ್ಲ ಹಾಗೂ ಹಾಸ್ಟೆಲಿನ ಊಟದ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದರು. ಇದನ್ನು ಕೇಳಿದ ನಮ್ಮ ಸೋದರ ಅತ್ತೆ ನಮ್ಮ ತಾಯಿಗೆ ಸಮಾಧಾನ ಹೇಳಿ ನನ್ನ ಕಾಲೇಜ್ ಹತ್ತಿರವಿದ್ದರೆ ಸುಮತಿ ಅಥವಾ ಅವಳ ಅಣ್ಣ ಉದಯನ ಮನೆಗೆ ಊಟಕ್ಕೆ ಹೋಗಬಹುದೆಂದರು. ನನಗೆ ಅವರಿಗೆ ತೊಂದರೆ ಕೊಡುವುದು ಇಷ್ಟವಿರಲಿಲ್ಲ ಹಾಗೂ ಸುಮತಿ ಹಾಗೂ ಉದಯ್ ಇರುವ ಏರಿಯಾ ಕೂಡ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಹಾಸ್ಟೆಲ್ನಲ್ಲೇ ಇರಲು ನಿರ್ಧರಿಸಿದೆ. ಜುಲೈ 10 ರಂದು ಬೆಂಗಳೂರಿಗೆ ಬಂದು ಸೀದಾ ಹಾಸ್ಟೆಲ್ಲಿಗೆ ಹೋದೆ. ತುಂಬಾನೇ ಚಳಿ ಹಾಗೂ ಮಳೆ ಇದ್ದಿತ್ತು. ಸಂಭೋಗಕ್ಕೆ ಹೇಳಿ ಮಾಡಿಸಿದಂತ ಕ್ಲೈಮೇಟ್. ತಕ್ಷಣ ನನಗೆ ಜ್ಯೋತಿಯ ನೆನಪು ಮನದಲ್ಲಿ ಮೂಡಿತ್ತು. ಯಾಕೋ ಏನೋ ನನ್ನ ಹೃದಯದಲ್ಲಿ ಸಣ್ಣ ಜಾಗ ಮಾಡಿ ಹೊರಟು ಹೋಗಿದ್ದಳು. ಕಾಲೇಜ್ ಹಾಸ್ಟೆಲ್ನಲ್ಲಿ ತುಂಬಾನೇ ರ್ಯಾಗಿಂಗ್ ನಡೆಯುತ್ತಿತ್ತು. ನಮ್ಮ ಸೀನಿಯರ್ಸ್ ತುಂಬಾನೇ ಉಪಟಳ ಕೊಡುತ್ತಿದ್ದರು. ಹಾಗಾಗಿ ನನಗೆ ಹಾಸ್ಟೆಲ್ನಲ್ಲಿ ಇರುವುದು ತುಂಬಾನೇ ಕಷ್ಟ ಆಯಿತು. ಹೀಗೆ 4 ತಿಂಗಳು ಕಳೆದು ಹೋಯಿತು. ಆದರೂ ತುಂಬಾನೇ ಕಷ್ಟವಾಗುತ್ತಿತ್ತು ಹಾಸ್ಟೆಲ್ ಜೀವನ. ನಾನು ಬರುವಾಗ ಸುಮತಿ ಹಾಗೂ ಅವಳ ಅಣ್ಣ ಉದಯನ ಅಡ್ರೆಸ್ ಅತ್ತೆಯಿಂದ ಪಡೆದು ಬಂದಿದ್ದೆ. ಆದಿತ್ಯವಾರ ನಾನು ಸುಮತಿಗೆ ಸಿಗಲು ಹೋದೆ. ಆಮೇಲೆ ತಿಳಿಯಿತು ಅವಳು ನನ್ನ ಕಾಲೇಜಿನಿಂದ ಅರ್ಧ ಗಂಟೆಯ ದೂರದಲ್ಲಿ ಇರುವುದೆಂದು ಹಾಗೂ ಅವಳ ಅಣ್ಣನ ಮನೆ ಕೂಡ ನನ್ನ ಕಾಲೇಜಿನಿಂದ ಸುಮಾರು 45 ನಿಮಿಷ ದೂರದಲ್ಲಿದೆ ಎಂದು. ಮನೆ ಸ್ವಲ್ಪ ಚಿಕ್ಕದಾಗಿದ್ದರೂ ತುಂಬಾ ಚೆನ್ನಾಗಿತ್ತು. ಅವಳ ಗಂಡ ಮಾಧವ ಮನೆಯಲ್ಲೇ ಇದ್ದರು. ಸುಮತಿ ಒಳ್ಳೆ ಕೋಳಿ ಸಾರ್ ಮಾಡಿದ್ದಳು. ನಾವು 3 ಒಟ್ಟಿಗೆ ಊಟ ಮಾಡಿ ಹರಟೆ ಹೊಡೆಯುತ್ತಾ ಕಾಲ ಕಳೆದವು. ಅವಳ ಅಣ್ಣ ಹಾಗೂ ಅತ್ತಿಗೆ ಕೂಡ ಇಲ್ಲಿಗೆ ಆಗಾಗ ಬರುತ್ತಾರೆ ಹಾಗೂ ಇವರು ಕೂಡ ಅವರನ್ನು ನೋಡಲು ಹೋಗುತ್ತಾರೆಂದು ತಿಳಿಯಿತು. ಸುಮತಿಗೆ ಮದುವೆಯಾಗಿ ಸುಮಾರು 2 ವರ್ಷ ಆಗುತ್ತಾ ಬಂದರೂ ಮಕ್ಕಳಿರಲಿಲ್ಲ. ಗಂಡ ಒಳ್ಳೆ ಒಣಕಲು ಶರೀರದ ಒತಿಕೆತದಂತಿದ್ದ, ಆದರೆ ಒಳ್ಳೆ ಸ್ವಭಾವದ ವ್ಯಕ್ತಿಯಾಗಿದ್ದರು.
ನನ್ನ ಹಾಸ್ಟೆಲ್ ಪ್ರಾಬ್ಲಮ್ ಕೇಳುತ್ತಿದ್ದಂತೆ ಅವರು ನನ್ನನ್ನು ಅವರ ಮನೆಯಲ್ಲೇ ಇರಲು ಒತ್ತಾಯಿಸಿದರು. ಸುಮತಿ ಕೂಡ ತುಂಬಾ ಒತ್ತಾಯಿಸಿದಳು. ಇನ್ನು 1 ತಿಂಗಳಲ್ಲಿ ಫಸ್ಟ್ ಸೆಮ ಎಕ್ಸಾಮ್ ಬೇರೆ ಬರ್ತಾ ಇದೆ. ಹಾಗಾಗಿ ನಾನು ಒಪ್ಪಿದೆ. ಆದರೆ ಒಂದು ಷರತ್ತನ್ನು ಹಾಕಿದೆ. ಪ್ರತಿ ತಿಂಗಳು ನಾನು ಊಟಕ್ಕೆ ಕೊಡುವ ಹಣ ತೆಗೆದುಕೊಳ್ಳಬೇಕು ಎಂದು. ಅದಕ್ಕೆ ಅವರು ಒಪ್ಪಿದರು. ಇನ್ನು 2 ದಿನದಲ್ಲಿ ನಾನು ಬಟ್ಟೆ ತೆಗೆದುಕೊಂಡು ಬರ್ತೇನೆ ಅಂತ ಹೇಳಿ ಹೊರಟೆ. 2 ದಿನದ ನಂತರ ನನ್ನ ಬಟ್ಟೆಯ ಬ್ಯಾಗ್ ಹಾಗೂ ಬುಕ್ಗಳನ್ನು ತೆಗೆದುಕೊಂಡು ಸುಮತಿಯ ಮನೆಗೆ ಹೋದೆ. ಸುಮತಿಯ ಗಂಡ ಕೆಲಸಕ್ಕೆ ಹೋಗಿದ್ದರು. ಸುಮತಿ ತುಂಬಾ ಸಂತೋಷದಿಂದ ನನ್ನನ್ನು ಬರಮಾಡಿಕೊಂಡಳು. ಅವಳ ಮನೆ ಸ್ವಲ್ಪ ಚಿಕ್ಕದಾಗಿತ್ತು. 1 ಹಾಲ್, 1 ಬೆಡ್ರೂಮ್ ಹಾಗೂ ಸಣ್ಣದಾದ ಕಿಚನ್ ಹಾಗೂ ಬಾತ್ರೂಮ್ ಇದ್ದವು. ಬೆಡ್ರೂಮ್ಗೆ ಬಾಗಿಲಿರಲಿಲ್ಲ. ಅವರು ಬಟ್ಟೆಯ ಪರದೆಯನ್ನು ಹಾಕಿದ್ದರು. ನಾನು ನನ್ನ ಬಟ್ಟೆ ಬುಕ್ಗಳನ್ನ ಹಾಲಿನಲ್ಲಿ ಜೋಡಿಸಿ ಇಟ್ಟು ಸುಮತಿಯ ಹತ್ತಿರ ಹರಟೆ ಹೊಡೆಯಲು ಶುರು ಮಾಡಿದೆ. ಸುಮತಿ ಸೀರೆ ಉಟ್ಟಿದ್ದರಿಂದ ಅವಳ ಉಬ್ಬು ತಗ್ಗುಗಳು ಚೆನ್ನಾಗಿ ಎದ್ದು ತೋರುತ್ತಿತ್ತು. ತೆಳ್ಳನೆಯ ಸೀರೆ ಆದ್ದರಿಂದ ಅವಳ ಬ್ಲೌಸ್ ಮಧ್ಯದಲ್ಲಿ ಮೊಲೆಯ ಸೀಳುಗಳು ಗೋಚರಿಸುತ್ತಿದ್ದವು. ದಪ್ಪನೆಯ ತಿಕ ಒಳ್ಳೆ ವಾಲಿಬಾಲ್ನಂತೆ ಕುಣಿಯುತ್ತಿದ್ದವು. ಸುಮಾರು 6 ಗಂಟೆಗೆ ಮಾಧವ ಅವಳ ಗಂಡ ಕೆಲಸದಿಂದ ಮನೆಗೆ ಬಂದರು. ನನ್ನನ್ನು ನೋಡಿ ತುಂಬಾನೇ ಖುಷಿಪಟ್ಟರು. ಅವರಿಗೆ ತುಂಬಾ ಮಾತಾಡುವ ಹವ್ಯಾಸ, ಹಾಗಾಗಿ ಅವರಿಗೊಂದು ಜನ ಬೇಕಾಗಿತ್ತು. ಸಂಜೆ ಊಟ ಮಾಡಿ ನಾನು ಸ್ವಲ್ಪ ಬೇಗನೆ ಮಲಗಿಕೊಂಡೆ. ಆ ದಿನ ಅವಳ ಗಂಡನಿಗೆ ಸಕ್ಕರೆ ಕಾಯಿಲೆ ಇರುವುದು ಗೊತ್ತಾಯಿತು. ಹಾಗಾಗಿ ಅವರಿಗೆ ಬೇರೆ ಅಡುಗೆಯ ಮಾಡುತ್ತಿದ್ದಳು. ಮನೆಯಲ್ಲಿ ಸುಮಾರು 10 ಗಂಟೆಗೆ ನೀರು ಬರುವುದರಿಂದ ಅವರಿಬ್ಬರೂ ನೀರಿಗೋಸ್ಕರ ಕಾಯುತ್ತಿದ್ದರು. ನೀರು ಬರುತ್ತಿದ್ದಂತೆ ಅವರಿಬ್ಬರು ನೀರನ್ನು ತುಂಬಿಸಲು ಶುರು ಮಾಡಿದರು. ನಾನು ಹಾಗೆ ನಿದ್ರೆಗೆ ಹೋದೆ. ಸುಮಾರು ಅರ್ಧ ಗಂಟೆಯ ನಂತರ ನನಗೆ ಎಚ್ಚರ ಆಯಿತು. ಆಗ ಇಬ್ಬರು ನೀರನ್ನು ತುಂಬಿಸಿ ಮಲಗಲು ರೆಡಿ ಆಗುತ್ತಿದ್ದರು. ನಾನು ಮಲಗಿದ್ದಲಿಂದ ಬೆಡ್ರೂಮ್ನ ಒಳಗಿನ ದೃಶ್ಯ ಚೆನ್ನಾಗಿ ತೋರುತ್ತಿತ್ತು. ಒಳಗೆ ಸಣ್ಣನೆಯ ಕೆಂಪನೆಯ ಲೈಟ್ ಹಾಕಿ ಮಲಗುವ ಅಭ್ಯಾಸ ಅವರಿಗೆ. ಸುಮತಿ ಬೆಡ್ರೂಮ್ ಬಾಗಿಲಿನ ಪರದೆ ಎಳೆದು ಮಲಗಲು ಹೋದಳು. ಗಂಡ ಮಾಧವ ಆಗಲೇ ಮಂಚ ಏರಿ ಲುಂಗಿಯಲ್ಲಿ ಮಲಗಿದ್ದ. ನಾನು ಮಲಗಿರುವಲ್ಲಿ ಫ್ಯಾನ್ ಆನ್ ಇರುವುದರಿಂದ ಅವರ ಬೆಡ್ರೂಮ್ ಪರದೆ ಒಂದು ಬದಿಯಿಂದ ಅಲುಗುತ್ತಿದ್ದರಿಂದ ಒಳಗಿನ ಮಂಚ ಸರಿಯಾಗಿ ತೋರುತ್ತಿತ್ತು ಹಾಗೂ ಬಾಗಿಲಿನ ಪರದೆ ಅವರು ಮಲಗಿದ ಕಡೆ ಸುಮತಿ ಸರಿಯಾಗಿ ಎಳೆಯಲಿಲ್ಲ. ಸುಮತಿ ತನ್ನ ಸೀರೆಯನ್ನು ಬಿಚ್ಚಿ ಬರೀ ಕಾಚದಲ್ಲಿ ಮಂಚದ ಮೇಲೆ ಮಾಧವನ ಬದಿಯಲ್ಲಿ ಬಂದು ಮಲಗಿದಳು. ಆಹಾ, ಎಂಥ ಸುಂದರ ಶರೀರ! ದಪ್ಪನೆಯ ಮೂಲೆ, ಆಳವಾದ ಹೊಕ್ಕಳು, ದಪ್ಪನೆಯ ಬಿಳಿಯ ತೊಡೆ ಹಾಗೂ ಕಾಚದ ಮೇಲೆ ಉಬ್ಬಿದ ತುಲ್ಲು. ನಾನು ಗರ ಬಡಿದವನಂತಾದೆ. ಅವಳು ಮಾಧವನ ಪಂಚೆಯ ಮೇಲಿನಿಂದಲೇ ಅವನ ತುಣ್ಣಿಗೆ ಕೈಹಾಕಿ ಉಜ್ಜಲು ಶುರು ಮಾಡಿದಳು. ಹಾಗೆ ಉಜ್ಜುತ್ತ ಸುಮಾರು 2 ನಿಮಿಷದ ನಂತರ ಅವನ ಪಂಚೆಯನ್ನು ಕಿತ್ತೊಗೆದಳು. ಹಾಗೆ ಅವನ ಕಾಚವನ್ನು ಮೊಣಕಾಲಿನ ತನಕ ಜಾರಿಸಿ ಅವನ ಶಿಶ್ನವನ್ನು ಕೈಲಿ ಹಿಡಿದು ಅಲ್ಲಾಡಿಸಿದಳು. ಆದರೆ ಅವನು ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ತೋರಿಸದೆ ಸುಮ್ಮನೆ ಮಲಗಿದ್ದನು. ಮಾಧವನ ತುಣ್ಣೆ ಅವಳ ಹಿಡಿತಕ್ಕೆ 1 ಇಂಚು ಬೆಳೆಯಲಿಲ್ಲ. ಸುಮತಿ ತನ್ನ ಕಾಚ ಕಳಚಿ ಕೆಳಗೆ ಎಸೆದಳು. ಅವಳ ಉಬ್ಬಿದ ತುಲ್ಲು ಒಳ್ಳೆ ಬನ್ ಹಾಗೆ ಗೋಚರಿಸುತ್ತಿತ್ತು. ಅದರ ಮೇಲೆ ಸಣ್ಣದಾದ ಕೂದಲು ಅದರ ಅಂದಕ್ಕೆ ಗರಿ ಇಟ್ಟಂತೆ ಆಗಿತ್ತು. ಅವಳು ಮಾಧವನ ಸಣ್ಣನೆಯ ತುಣ್ಣೆಯನ್ನು ಬಾಯಿಯಲ್ಲಿ ಹಾಕಿ ಚೀಪತೊಡಗಿದಳು. ಇದನ್ನು ನೋಡಿ ನನ್ನ ರಾಜ ಹೊಡೆದುಕೊಳ್ಳಲು ಶುರು ಮಾಡಿದ. ಎಲ್ಲಿ ಎದ್ದು ಹೋಗಿ ಅವಳಿಗೆ ನನ್ನ ತುಣ್ಣೆಯನ್ನು ಚೀಪಲು ಕೊಡೆವೇನೋ ಅನ್ನಿಸುತ್ತಿತ್ತು. ಅವಳು ಸುಮಾರು 15 ನಿಮಿಷ ಚೀಪಿದ ಮೇಲೆ ಸುಮಾರು 4 ಇಂಚು ಉದ್ದ ಆಯಿತು ಮಾಧವನ ತುಣ್ಣೆ. ಅವಳು ಅವನ ಮೇಲೆ ಬಂದು ತಾನೇ ಕುಟ್ಟಿಕೊಳ್ಳಲು ಶುರು ಮಾಡಿದಳು. ನಾನು ಅದನ್ನು ನೋಡುತ್ತಾ ಅಲ್ಲೇ ಜಟಕ ಹೊಡೆದೆ. ಮಾಧವ 2 ನಿಮಿಷದಲ್ಲಿ ತನ್ನ ರಸ ಕಾರಿಕೊಂಡ. ಸುಮತಿ ಅತೃಪ್ತಳಾಗಿ ಅಲ್ಲೇ ಬೆಡ್ ಶೀಟ್ ಹೊದ್ದು ಮಲಗಿಕೊಂಡಳು. ಹತ್ತುತ್ತಿರಲಿಲ್ಲ. ಕಣ್ಣ ಮುಂದೆ ಸುಮತಿಯ ನಗ್ನ ಶರೀರ, ಅವಳ ದುಂಡನೆಯ ಮೂಲೆಗಳು, ದಪ್ಪನೆಯ ತುಲ್ಲು, ಅದರ ಮೇಲೆ ಬೋಳಿಸಿದ ನಂತರ ಬಂದಿರುವ ಚಿಕ್ಕ ಚಿಕ್ಕ ಕೂದಲುಗಳು, ಅವಳ ತೊಡೆ, ದಪ್ಪನೆಯ ನರ್ತಿಸುವ ತಿಕ, ತೊಂಡೆ ಹಣ್ಣಿನಂತ ತುಟಿ ನೆನೆದು ನನ್ನ ರಾಜ ಎದ್ದೆದ್ದು ಕುಣಿಯುತ್ತಿದ್ದ. ಅಂದು ನಾನು ಮನೆಗೆ ಬೇಗ ಹೊರಟೆ. ಸುಮಾರು 3:30ಕ್ಕೆ ಮನೆ ತಲುಪಿದೆ. ಸುಮತಿ ಎಂದಿನಂತೆ ಸೀರೆ ಉಟ್ಟಿದ್ದಳು. ಬಿಳಿ ಬಣ್ಣದ ಸೀರೆಯಲ್ಲಿ ಅಪ್ಸರೆಯಂತೆ ಕಾಣುತ್ತಿದ್ದಳು. ಫೋನ್ ಮಾಡಿ ನಿಮ್ಮ ಅಮ್ಮನಿಗೆ ನೀನೂ ಇಲ್ಲಿ ಇರುವ ವಿಷಯ ಹೇಳಿದ್ದೇನೆ. ಅವರಿಗೆ ತುಂಬಾ ಸಂತೋಷ ಆಗಿದೆ ಅಂದಳು. ನಾನು ಥ್ಯಾಂಕ್ಸ್ ಹೇಳಿ ಬಾತ್ರೂಮ್ಗೆ ಫ್ರೆಶ್ ಆಗಲು ಹೋದೆ. ಫ್ರೆಶ್ ಆಗಿ ಬಟ್ಟೆ ತೆಗೆದು ಬಂದೆ. ಮನೆಯಲ್ಲಿ ಇರುವಾಗ ನನಗೆ ಒಳಗಿನ ಕಾಚ ಹಾಕುವ ಅಭ್ಯಾಸ ಇರಲಿಲ್ಲ. ಹಾಗಾಗಿ ನಾನು ಕಾಚ ತೆಗೆದು ಬರೀ ಶಾರ್ಟ್ ಚಡ್ಡಿ ಬನಿಯನ್ ಧರಿಸಿ ಹೊರಬಂದೆ. ಸುಮತಿ ನನ್ನನ್ನು ಮಾದಕವಾಗಿ ನೋಡಿ ನಕ್ಕಿದಳು.
ನಾನು ಸಣ್ಣದಾಗಿ ನಕ್ಕು ಅವಳ ಜೊತೆ ಟಿವಿ ನೋಡಲು ಕುಳಿತೆ. ಸುಮತಿ ಯಾವುದೋ ಧಾರಾವಾಹಿ ನೋಡುತ್ತಿದ್ದಳು. ಹೀಗೆ ಹರಟೆ ಹೊಡೆಯುತ್ತ ಕೇಳಿದೆ, ಏನು ನನಗೆ ಜೊತೆ ಆಟ ಆಡಲು ಪಾಪು ಯಾವಾಗ ಕೊಡ್ತೀಯಾ ಅಂತ ಚೇಷ್ಟೆ ಮಾಡಿದೆ. ಏನ್ ಮಾಡಲಿ ಕಣೋ, ಅವರಿಗೆ ಸಕ್ಕರೆ ಕಾಯಿಲೆ ಆದಾಗಲಿಂದ ಅವರು ಯಾವಾಗಲೂ ಸೌಖ್ಯ ಇರುವುದಿಲ್ಲ ಅಂತ ಸಣ್ಣದಾಗಿ ಹೇಳಿದಳು. ಬೇಸರ ಪಡಬೇಡ, ಎಲ್ಲ ಸರಿ ಹೋಗತ್ತೆಯ ಅಂತ ಕಣ್ಣು ಹೊಡೆದೆ. ಅದೆಲ್ಲ ಇರಲಿ, ಏನು ಕಾಲೇಜಿನಲ್ಲಿ ಯಾವುದಾದರೂ ಹುಡುಗಿಯನ್ನು ಬಲೆಗೆ ಹಾಕಿಕೊಂಡಿಯಾ ಅಂತ ಕೇಳಿದಳು. ಇಲ್ಲ, ಮೆಕ್ಯಾನಿಕಲ್ ವಿಭಾಗದಲ್ಲಿ ತುಂಬಾ ಕಡಿಮೆ ಹುಡುಗಿಯರಿದ್ದ